2024-25ನೇ ಸಾಲಿನ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮವು ಅನುಷ್ಠಾನಗೊಳಿಸುವ ಕುರಿತು ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನು 2002ನೇ ಸಾಲಿನಿಂದ ಹಮ್ಮಿಕೊಳ್ಳಲಾಗಿದ್ದು, ಪ್ರತಿ ವರ್ಷ ಈ ಸ್ಪರ್ಧೆಗಳನ್ನು ನಡೆಸಲಾಗುತ್ತಿದೆ. ಇದು ಕಿರಿಯರ ವಿಭಾಗ, ಹಿರಿಯರ ವಿಭಾಗ ಹಾಗೂ ಪ್ರೌಢಶಾಲಾ ವಿಭಾಗ ಎಂದು 3 ರೀತಿಯ ಗುಂಪುಗಳಲ್ಲಿ ನಡೆಸಲಾಗ್ತಾ ಈ ವರ್ಷ ಪ್ರತಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ವಿಭಾಗದಲ್ಲಿ ಯಾವುದಾದರೂ 2 ವಿಷಯ ಹಾಗೂ ಸಾಮೂಹಿಕ ವಿಭಾಗದಲ್ಲಿ ಯಾವುದಾದರೂ 1 ವಿಷಯದಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ. ಹಾಗೂ ವೈಯಕ್ತಿಕ ಹಾಗೂ ಸಾಮೂಹಿಕ ವಿಭಾಗದ ಸ್ಪರ್ಧೆಯ ವಿಷಯದಲ್ಲಿ ಕನಿಷ್ಠ 3 ವಿದ್ಯಾರ್ಥಿಗಳು 3 ಗುಂಪುಗಳಲ್ಲಿ ಭಾಗವಹಿಸಬೇಕು. ಭಾಷಾ, ಅಲ್ಪಸಂಖ್ಯಾತ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ನಿಗದಿ ಇರುವುದಿಲ್ಲ. ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಿ ಬಹುಮಾನ ಘೋಷಣೆ ಮಾಡಿ ಉಳಿದ ಮೊತ್ತವನ್ನು ಸರ್ಕಾರದ ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡುವುದು. ಇದು ಎಲ್ಲ ಹಂತದ ವಿಭಾಗದ ಸ್ಪರ್ಧೆಗಳಿಗೆ ಅನ್ವಯವಾಗುತ್ತದೆ. ಅಂದರೆ ಕಿರಿಯರ ವಿಭಾಗ ಹಾಗೂ ಹಿರಿಯರ ವಿಭಾಗದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದವರೆಗೆ ಸ್ಪರ್ಧೆಯನ್ನು ನಡೆಸಲಾಗುತ್ತದೆ. ಪ್ರೌಢಶಾಲಾ ವಿಭಾಗದ ಮಕ್ಕಳಿಗೆ ರಾಜ್ಯ ಹಂತದವರೆಗೆ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ಹಾಗಾದರೆ ಯಾವ್ಯಾವ ಸ್ಪರ್ಧೆ ಇರುತ್ತೆ ಅನ್ನುವಂಥ ವಿಷಯಕ್ಕೆ ಹೋಗೋಣ. 1ರಿಂದ 4ನೇ ತರಗತಿಯ ವೈಯಕ್ತಿಕ ಸ್ಪರ್ಧೆಗಳು ಯಾವುದೆಲ್ಲ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಕಂಠಪಾಠ ಸ್ಪರ್ಧೆ ಇರುತ್ತೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಉರ್ದು, ಮರಾಠಿ, ತೆಲುಗು, ತಮಿಳು, ತುಳು, ಕೊಂಕಣಿ ಇತ್ಯಾದಿ. ಧಾರ್ಮಿಕ ಪಠಣ ಇರುತ್ತೆ. ಸಂಸ್ಕೃತ ಮತ್ತು ಅರಬಿಕ್. ದೇಶಭಕ್ತಿ ಗೀತೆ ಇರುತ್ತೆ. ಛದ್ಮವೇಷ ಇರುತ್ತೆ. ಕತೆ ಹೇಳುವುದು ಇರುತ್ತೆ. ಚಿತ್ರಕಲೆ ಇರುತ್ತೆ. ಅಭಿನಯ ಗೀತೆ ಇರುತ್ತೆ. ಕ್ಲೇ ಮಾಡಲಿಂಗ್ ಇರುತ್ತೆ. ಭಕ್ತಿಗೀತೆ ಇರುತ್ತೆ. ಆಶುಭಾಷಣ ಇರುತ್ತೆ. ಹೀಗೆ 20 ಸ್ಪರ್ಧೆಗಳಿರುತ್ತೆ. ವೈಯಕ್ತಿಕದ್ದು, ಸಾಮೂಹಿಕದ್ದು ಯಾವುದೇ ಸ್ಪರ್ಧೆ ಇರುವುದಿಲ್ಲ. 5ರಿಂದ 7ನೇ ತರಗತಿ ಅಂದರೆ ಹಿರಿಯರ ವಿಭಾಗಕ್ಕೆ 5ರಿಂದ 7ನೇ ತರಗತಿಯ ವೈಯಕ್ತಿಕ ಸ್ಪರ್ಧೆಗಳು 22 ಇರುತ್ತೆ ಒಟ್ಟು. ಕಂಠಪಾಠ, ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಉರ್ದು, ಮರಾಠಿ, ತೆಲುಗು, ತಮಿಳು, ತುಳು, ಕೊಂಕಣಿ. ಧಾರ್ಮಿಕ ಪಠಣ, ಸಂಸ್ಕೃತ ಮತ್ತು ಅರೇಬಿಕ್. ದೇಶಭಕ್ತಿ ಗೀತೆ, ಪ್ರಬಂಧ ರಚನೆ, ಕತೆ ಹೇಳುವಿಕೆ, ಚಿತ್ರಕಲೆ, ಅಭಿನಯ ಗೀತೆ, ಕ್ಲೇ ಮಾಡಲಿಂಗ್, ಭಕ್ತಿಗೀತೆ, ಆಶುಭಾಷಣ, ಕವನ ಪದ್ಯ ವಾಚನ, ಮಿಮಿಕ್ರಿ. ಹೀಗೆ 22 ಸ್ಪರ್ಧೆಗಳನ್ನು ಮೀಸಲಾಗಿರಿಸಲಾಗಿದೆ. ಇನ್ನು ಪ್ರೌಢಶಾಲಾ ವಿಭಾಗದಲ್ಲಿ ವೈಯಕ್ತಿಕ 22 ಸ್ಪರ್ಧೆಗಳು ಹಾಗೂ ಸಾಮೂಹಿಕ 3 ಸ್ಪರ್ಧೆಗಳಿರುತ್ತೆ. ಇದರಲ್ಲಿ ಕಂಠಪಾಠ ಸ್ಪರ್ಧೆ ಇರೋದಿಲ್ಲ. ಅದರ ಬದಲಿಗೆ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕನ್ನಡ ಭಾಷಣ, ಇಂಗ್ಲಿಷ್ ಭಾಷಣ, ಹಿಂದಿ ಭಾಷಣ, ಸಂಸ್ಕೃತ ಭಾಷಣ, ಉರ್ದು ಭಾಷಣ, ತುಳು ಭಾಷಣ, ಮರಾಠಿ ಭಾಷಣ, ತೆಲುಗು ಭಾಷಣ, ತಮಿಳು ಭಾಷಣ ಹಾಗೂ ಕೊಂಕಣಿ ಭಾಷೆಗಳನ್ನು ಇಡಲಾಗಿದೆ. ಧಾರ್ಮಿಕ ಪಠಣ, ಸಂಸ್ಕೃತ ಮತ್ತು ಅರಬಿಕ್. ಜನಪದ ಗೀತೆ, ಭಾವಗೀತೆ, ಭರತನಾಟ್ಯ, ಪ್ರಬಂಧ ರಚನೆ, ಚಿತ್ರಕಲೆ, ಮಿಮಿಕ್ರಿ, ಚರ್ಚಾ ಸ್ಪರ್ಧೆ, ರಂಗೋಲಿ, ಗಜಲ್, ಕವನ ಪದ್ಯ ವಾಚನ, ಆಶುಭಾಷಣ. ಹೀಗೆ 22 ವೈಯಕ್ತಿಕ ಸ್ಪರ್ಧೆಗಳಿರುತ್ತೆ. ಹಾಗೆ ಸಾಮೂಹಿಕ 3 ಸ್ಪರ್ಧೆಗಳಿರುತ್ತೆ. ಜನಪದ ಗೀತೆ, ಕ್ವಿಜ್ ಮತ್ತು ಕವಲಿ. ಜನಪದ ಗೀತೆಯಲ್ಲಿ 6 ಜನ, ಕವಲಿಯಲ್ಲಿ 6 ಜನ ಹಾಗೂ ಕ್ವಿಜ್ನಲ್ಲಿ ಇರುವ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಇನ್ನು ಈ ಸ್ಪರ್ಧೆಗಳ ನಿಯಮಗಳನ್ನು ಹೇಳೋದಾದರೆ, ಚಿತ್ರಕಲಾ ಸ್ಪರ್ಧೆಗೆ ಸಂಬಂಧಿಸಿದಂತೆ ಬಣ್ಣ, ಬ್ರಷ್ ಇತ್ಯಾದಿಗಳನ್ನು ಸ್ಪರ್ಧಾಳುಗಳೇ ತರಬೇಕಾಗಿದೆ. ಸಂಘಟಕರು ಕಡ್ಡಾಯವಾಗಿ ಸ್ಪರ್ಧಾಳುಗಳಿಗೆ ಒಂದೇ ಅಳತೆಯ ಡ್ರಾಯಿಂಗ್ ಶೀಟ್ಗಳನ್ನು ನೀಡುವುದು. ಜನಪದ ನೃತ್ಯ, ಕೋಲಾಟ ಇವುಗಳಲ್ಲಿ ಉಡುಪು, ವರ್ಣಾಲಂಕಾರ, ಪಕ್ಕವಾದ್ಯ, ಹಾಡುಗಾರಿಕೆ ಇವೆಲ್ಲಗಳು ಸ್ಪರ್ಧಾಳುಗಳೇ ಒದಗಿಸಿಕೊಳ್ಳಬೇಕು. ಕ್ಲೇ ಮಾಡಲಿಂಗ್ಗೆ ಜೇಡಿಮಣ್ಣು ಸ್ಪರ್ಧಾಳುಗಳೇ ತರಬೇಕು. ಸ್ಪರ್ಧೆಗಳ ದಿನಾಂಕ ಮತ್ತು ಇನ್ನಿತರ ವಿವರವನ್ನು ನಿಗದಿಪಡಿಸಿದಂತೆ ಎಲ್ಲ ಶಾಲೆಗಳಿಗೂ ಸಾಕಷ್ಟು ಮುಂಚಿತವಾಗಿಯೇ ಸುತ್ತೋಲೆಗಳನ್ನು ಕಳುಹಿಸಿ ಅರ್ಹ ವಿದ್ಯಾರ್ಥಿಗಳನ್ನು ಈ ಅವಕಾಶದಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು. ಸ್ಪರ್ಧೆಗಳನ್ನು ನಡೆಸಿದ ಕೂಡಲೇ ಮುಂದಿನ ಹಂತದ ಸ್ಪರ್ಧೆಗೆ ಸಹಾಯಕವಾಗುವಂತೆ ನಿಗದಿಪಡಿಸಿದ ದಿನಾಂಕದೊಳಗೆ ವಿಜೇತರ ಪಟ್ಟಿಯನ್ನು ತಕ್ಷಣವೇ ಕ್ರೋಢೀಕರಿಸಿ ಸಂಬಂಧಿಸಿದವರಿಗೆ ಕಳುಹಿಸಬೇಕು. ಸಂಗೀತ ಸ್ಪರ್ಧೆ ಸಂಬಂಧಿಸಿದಂತೆ ಶ್ರುತಿ ವಾದ್ಯಗಳನ್ನು ಹೊರತುಪಡಿಸಿ ಯಾವುದೇ ವಾದ್ಯಗಳನ್ನು ಬಳಸಲು ಅವಕಾಶವಿಲ್ಲ. ಭರತನಾಟ್ಯ ಹಾಗೂ ಜನಪದ ನೃತ್ಯ, ಮುದ್ರಿತ ಧ್ವನಿ ಸುರುಳಿಗಳಿಗೆ ಅವಕಾಶ ನೀಡುವುದು. ಜನಪದ ನೃತ್ಯ ಜನಪದ ಶೈಲಿಯಲ್ಲಿ ನೃತ್ಯವನ್ನೇ ಪ್ರದರ್ಶಿಸಬೇಕಾಗಿದೆ. ಸ್ಪರ್ಧೆಗಳಲ್ಲಿ ರಾಜ್ಯದ ಬುಡಕಟ್ಟು, ಜನಪದ ಮತ್ತು ಪಾರಂಪರಿಕ ಕಲೆ ಪ್ರಕಾರಗಳಲ್ಲಿ ಒಳಗೊಂಡಿರುವಂಥ ಪ್ರದರ್ಶನಗಳನ್ನು ನಡೆಸಬೇಕಾಗಿದೆ. ಉದಾಹರಣೆಗೆ ನಂದಿಕೋಲು ಕುಣಿತ, ಪೂಜಾ ಕುಣಿತ, ಡೊಳ್ಳು ಕುಣಿತ, ಗಾಂಜೀಪ ಕಲೆ, ಯಕ್ಷಗಾನ ಕಲೆ,
ಗೋರ್ವಾರ ಕುಣಿತ, ಐತಿಹಾಸಿಕ ನಾಟಕ, ವೀರಗಾಸೆ, ಬಯಲಾಟ ಮುಂತಾದ ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ವೈಯಕ್ತಿಕ ಹಾಗೂ ಸಾಮೂಹಿಕ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಅಥವಾ ತಂಡವನ್ನು ಮುಂದಿನ ಸ್ಪರ್ಧೆಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಎಲ್ಲ ನಿಯಮಗಳನ್ನು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದ ಹಾಗೂ 3 ವಿಭಾಗಗಳಿಗೆ ಅನ್ವಯಿಸುತ್ತದೆ. ಇದೆಲ್ಲ ಸ್ಪರ್ಧೆಗಳ ಕೆಲವಷ್ಟು ನಿಯಮಗಳಾಗಿವೆ. ಹಾಗೆ ಈ ವರ್ಷದ ಪ್ರತಿಭಾ ಕಾರಂಜಿಗೆ ಎಲ್ಲರಿಗೂ ಸುಸ್ವಾಗತ ಎಂದು ಹೇಳುತ್ತಾ, ನನಗೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಎಂದು ಕೋರಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.